ಮುಂದೆ ಈ ಥರ ಹೋಗ್ಬೇಕು ನಾವು. ಸೊ ಗೈಸ್ ಇಲ್ಲೇ ನೋಡಿ ನಾವು ರೈಟ್ ಹೋಗಬೇಕು, ಗೋವಾ ವೇಸ್ ಇದು. ಸೊ ಗೈಸ್ ಈಗ ನಾವು ನಮ್ಮ ಡೆಸ್ಟಿನಿ ರೀಚ್ ಆಗಿದ್ದೀವಿ. ಇಲ್ಲಿಂದ ವ್ಯೂ मात्र अल्टिमेट ಅಂತ ಹೇಳ್ಬೋದು. त्यांनी पाणी स्वतः बांध मारून पाणी काढलेलं आहे आणि हे कायम पाणी आहे. 12 महिने पाणी स्वच्छ एकदम पाणी पित्यालं पाणी आहे. ಸೊ ಗೈಸ್ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಉಡುಪಿ ಹೋಟೆಲಲ್ಲಿ. ಸೊ ನಾ ಈಗ ಶ್ರೀ ರಾಮಲಿಂಗ ಟೆಂಪಲ್ ಕಡೆ ಹೊರಟಿದ್ದೀನಿ. ಇದು ನಿಪ್ಪಾಣಿಯಿಂದ 12 ಕಿಲೋಮೀಟರ್ ಇದೆ ಗೈಸ್. ಸುಮಾರು ಒಂದು 5-6 ವರ್ಷ ಆಯಿತು ನಾವು ಹೋಗಿ ಬಂದೀಗ. ಹೊರಟಿದ್ದೀವಿ, ಬನ್ನಿ ಗೈಸ್. ಶೀತಲ್ದು ಎಕ್ಸಾಮ್ ಮುಗಿಯೋಕೆ 12 ಗಂಟೆ ಆಗುತ್ತೆ. ಸೊ ಅಲ್ಲಿವರೆಗೆ ಏನು ಮಾಡೋದು, ಟೈಮ್ ಪಾಸ್ ಆಗಲ್ಲ ಅಂತ ನಾನು ರಾಮಲಿಂಗ ಟೆಂಪಲ್ ಕಡೆಗೆ ಹೊಂಟಿದ್ದೀನಿ. ಒಂದು ಒಳ್ಳೆ ಟೆಂಪಲ್ ಅಂತ ಹೇಳ್ಬೋದು. ನಿಮಗೂ ಆ ಟೆಂಪಲನ್ನು ಇವತ್ತು ತೋರಿಸ್ತೀನಿ. ಸೊ ಇಲ್ಲೂ ಫ್ಲೈಓವರ್ ಮಾಡಿದ್ದಾರೆ, ಚೆನ್ನಾಗಿದೆ ರೋಡ್ ಅಂತೂ. ಸ್ತವನಿಧಿ ಘಾಟನ್ನು ಏರ್ತಾ ಇದ್ದೀವಿ. ಸೊ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಗೈಸ್. ಫ್ಲೈಓವರ್ ವರ್ಕ್ ಕೂಡ ನಡೀತಾ ಇದೆ. ಜಸ್ಟ್ ಮಿಸ್. ಸೊ ಈ ಗುಡ್ಡ ಎಲ್ಲ ಹೊಡೆದು ಸ್ಟ್ರೇಟ್ ಆಗಿ ಮಾಡ್ತಾ ಇದ್ದಾರೆ ರೋಡು. ಫ್ಲೈಓವರ್ ವರ್ಕ್ ನಡೀತಾ ಇದೆ ನೋಡಿ. ಈ ಥರ ಸ್ಟ್ರೇಟ್ ಹೋಗೋದು ಮುಂದೆ. ಇದು ಮೊದಲಿನ ರೋಡು ನಮ್ಮದು. ಈಗ ನಾವು ಹೊರಟಿದ್ದೀವಲ್ಲ, ಈಗ ಹೋಗ್ತಾ ಇದ್ವಿ. ಮುಂದೆ ಈ ಥರ ಹೋಗ್ಬೇಕು ನಾವು. ಸೊ ವರ್ಕ್ ಇನ್ನೂ ಹೆವಿ ಇದೆ. ಸೊ ಗೈಸ್ ಇಲ್ಲೇ ನೋಡಿ ನಾವು ರೈಟ್ ಹೋಗಬೇಕು, ಗೋವಾ ವೇಸ್ ಇದು. ಗೋವಾಗೆ ಹೋಗುತ್ತೆ ಈ ಕಡೆ ರೈಟ್ ಹೋದರೆ. ಸೊ ಇದೇ ರೂಟಲ್ಲಿ ನಾವು ಹೋಗಬೇಕು ಈಗ. ಬನ್ನಿ ಗೈಸ್ ಹೋಗೋಣ. ಸೊ ಗೈಸ್ ನೋಡ್ಬೋದು, ಈ ಗೋವಾ ವೇಸ್ನಿಂದ ಸುಮಾರು 1-1.5 ಕಿಲೋಮೀಟರ್ ಬಂದರೆ ಸಾಕು, ಈ ಥರ ಒಂದು ಕಮಾನ್ ಸಿಗುತ್ತೆ. ಶ್ರೀ ಕ್ಷೇತ್ರ ರಾಮಲಿಂಗೇಶ್ವರ ದೇವಸ್ಥಾನ ಅಂತ ಕಮಾನ್ ಸಿಗುತ್ತೆ. ಇಲ್ಲಿಂದ ತುಂಬ ನಿಯರ್. ಸೊ ಗೈಸ್ ಈಗ ನಾವು ನಮ್ಮ ಡೆಸ್ಟಿನಿ ರೀಚ್ ಆಗಿದ್ದೀವಿ. ರಾಮಲಿಂಗೇಶ್ವರ ಟೆಂಪಲ್ಗೆ ಬಂದಿದ್ದೀವಿ. ಕೆಳಗಡೆ ಇದೆ ಟೆಂಪಲ್ ಅದು. ಸೊ ಇಲ್ಲಿ ಮೊದಲಿಗೆ ಒಂದು ಗೋಪುರ ಇತ್ತು, ಅದನ್ನು ಡೆಮಾಲಿಷ್ ಮಾಡಿ ಹೊಸದಾಗಿ ನಿರ್ಮಾಣ ಮಾಡಬೇಕಂತ ಮಾರ್ಕಿಂಗ್ ಮಾಡಿದ್ದಾರೆ. ಸೊ ನೋಡಿ, ಈ ಸ್ಟೆಪ್ಸನ್ನು ಇಳ್ಕೊಂಡು ನಾವು ಹೋಗಬೇಕು. ಅಲ್ಲಿ ಕೆಳಗಡೆ ಇರೋದು ಟೆಂಪಲ್ ಅದು. ಸೊ ನೀವು ನೋಡ್ಬೋದು ಜಸ್ಟ್ ಇಲ್ಲಿಂದ ವ್ಯೂ ಯಾವ ಥರ ಕಾಣುತ್ತೆ ಅಂತ. ಸಖತ್ತಾಗಿದೆ, ತಂಪಾದ ಗಾಳಿ. ಸೊ ನಾವು ಈ ಕಡೆಯಿಂದ ಬಂದ್ವಿ. ಸೊ ನೋಡ್ಬೋದು ಗೈಸ್ ಯಾವ ಥರ ಇದೆ ಅಂತ. ಬನ್ನಿ ಕೆಳಗಡೆ ಹೋಗಿ ನಿಮಗೆ ಟೆಂಪಲನ್ನು ತೋರಿಸ್ತೀನಿ. ಸೊ ಟೈಮ್ ಈಗ 11 ಗಂಟೆ ಆಗಿದೆ. ಇನ್ನೂ 1 ಅವರ್ ಟೈಮ್ ಇದೆ. ಬೇಗ ಈ ಪ್ಲೇಸನ್ನು ನೋಡಿಕೊಂಡು 12 ಗಂಟೆ ಅಷ್ಟೊತ್ತಿಗೆ ನಾವು ಎಕ್ಸಾಮ್ ಸೆಂಟರ್ ಹತ್ರ ಇರಬೇಕು. ಬನ್ನಿ ಗೈಸ್, ಈ ಥರ ಕೆಳಗಡೆ ಹಿಡ್ಕೊಂಡು ಹೋಗಬೇಕು. ಗೈಸ್ ನೋಡ್ಬೋದು, ಟೆಂಪಲ್ ಹತ್ರ ಬರ್ತಾ ಇದ್ದೀವಿ. ಇದು ನೋಡಿ ಕೆಳಗಡೆ ಕಾಣ್ತಾ ಇದೆಯಲ್ಲ ಟೆಂಪಲ್. ಮತ್ತು ಇಲ್ಲಿಂದ ವ್ಯೂ ಮಾತ್ರ ಅಲ್ಟಿಮೇಟ್ ಅಂತ ಹೇಳ್ಬೋದು. ಎಷ್ಟೊಂದು ಸಖತ್ತಾಗಿದೆ ನೋಡಿ, ಒಳ್ಳೆ ನೇಚರ್. ಸೊ ಗೈಸ್ ಯಾರೆಲ್ಲ ಈ ಪ್ಲೇಸನ್ನು ನೋಡಿದಿರಿ, ರಾಮಲಿಂಗೇಶ್ವರ ಟೆಂಪಲನ್ನು ನೋಡಿದಿರಿ ಕಮೆಂಟ್ ಮಾಡಿ. ಹಾಗೆ ಯಾರು ಇನ್ನೂ ಈ ಪ್ಲೇಸನ್ನು ವಿಸಿಟ್ ಮಾಡಿಲ್ವೋ ಒಂದು ಸಲ ವಿಸಿಟ್ ಮಾಡಿ. ನಿಪ್ಪಾಣಿಂದ ಕೇವಲ 12 ಕಿಲೋಮೀಟ್ರ್ ಇದೆ ಇದು.
ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ನೀರಲ್ಲಿ. ಗೈಸ್ ನೋಡ್ಬೋದು ಮಕ್ಕಳು ಇವತ್ತು ಸಂಡೇ ಸ್ಕೂಲ್ಗೆ ಹಾಲಿಡೇ ಅಲ್ವಾ, ಎಂಜಾಯ್ ಮಾಡ್ತಾ ಇದ್ದಾರೆ. ಹಾಂ ಸೊ ಫ್ರೆಂಡ್ಸ್ ಬನ್ನಿ ಟೆಂಪಲ್ ಒಳಗಡೆ ಹೋಗೋಣ. ಸೊ ವರ್ಕ್ ಏನೋ ನಡೀತಾ ಇದೆ ನೋಡ್ಬೋದು, ಟೆಂಪಲ್ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದು ಶ್ರೀ ಮಂಗಲಪುರಿ ಮಹಾರಾಜರು ಒಂದು ಇದನ್ನಿದೆ. ಸೊ ಈ ಕಡೆ ನಾವು ಒಳಗಡೆ ಹೋಗಬೇಕು. ಬನ್ನಿ ಗೈಸ್ ಹೋಗೋಣ. ನೋಡ್ಬೋದು ಟೆಂಪಲ್ ಯಾವ ಥರ ಇದೆ ಅಂತ. ಬನ್ನಿ ಗೈಸ್. ಸೊ ಗೈಸ್ ನೋಡ್ಬೋದು ಶಿವನ ಒಂದು ಲಿಂಗ ಯಾವ ಥರ ಇದೆ ಅಂತ. ಸೊ ಗೈಸ್ ರಾಮಲಿಂಗೇಶ್ವರ ಟೆಂಪಲ್ಗೆ ನಾವು ಬಂದಿದ್ದೀವಿ. ಸೊ ಈ ದೇವಸ್ಥಾನದ ಬಗ್ಗೆ ಮಾಹಿತಿ ತಿಳ್ಕೊಳ್ಬೇಕಂತ ಇಲ್ಲಿಯ ಸ್ಥಳೀಯರನ್ನು ಭೇಟಿಯಾದ್ವಿ. ಸೊ ಇವರು ನೋಡಿ ನಾನಾ ಪಾಟೀಲ್ ಅಂತ. ಸರ್ ನಮಸ್ತೆ. ನಮಸ್ತೆ. ಹಾಂ ಸರ್, ಈಗ ಅವರು ನಮಗೆ ಈ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಬನ್ನಿ ಅವ್ರ ಬಾಯಿಂದನೇ ಕೇಳ್ಕೊರೋಣ, ಮರಾಠಿಯಲ್ಲಿ ಹೇಳ್ತಾರಂತೆ. ಸೊ बनी सर काय आहे नेमकं हे देवस्थानबद्दल जरा सांगा. हे 5000 वर्षापूर्वी रामाने इथं वनवासला जाताना राहून हे स्वतः पिंडी तयार केलेली आहे. आतली हे लिंग त्याला रामलिंग म्हणतात. रामाने 14 दिवस राहून एका रात्रीत हे देऊळ बांधलेलं आहे. त्याने राहून 12 लिंग स्थापन केलेलं आहे तिकडे. 12 लिंग. हां, पाठीमाग बाण मारून पाणी काढलेलं आहे पिण्यासाठी. ते कायम तिथं पाणी असते. बाण मारून पाणी काढलेलं आहे. आणि इथे छोटासा पिंडीच्या जे मुख्य हे आहे त्याच्या पाठीमाग छोटासा झरा आहे. तिथलं पाणी ते कायम असते, भरलेलं असते कायम. हां हां. आणि श्रावण प्रत्येक सोमवारी श्रावणमध्ये गर्दी असते. शेवटच्या सोमवारी यात्रा असते. मोठा 1,00,000-1.5 लाख भाविक येतात. हो हो हो. आणि आता महाशिवरात्रीला पण गर्दी असते. हे काय चालेल हे याला हे म्हणतात, हे कायम हे पेटलेलं असते. भूमी म्हणते त्याला. पूर्वीपासून पेटवलेलं ते कधी म्हणजे बंद होत नाही. कायम पेटवलेले असते. कायम चालू. हा हे तीर्थ आहे. हां तीर्थ कोण. तीर्थ कायम पाणी असते. कायम कधी तुम्हाला ते हे नाही. 16 फूट आहे खाली, पाणी नाही असं कधी नाही. आणि त्याचा तळ दिसणार नाही. ओढीवलं तर त्याचा तळ दिसतो. आणि तिकडे रामाने बांध मारलेलं हे आहे, टाकी आहे तिकडे वर. तिथनं पाणी हे पिण्यासाठी हे पाणी जाते. ಗುರು ಸಗಳಿ ಪಿण्यासाठी ಪಾನಿ ವಾಪಸ್. ಗೈಸ್, ರಾಮಾಯಣ ಕಾಲದಲ್ಲಿ ವನವಾಸಕ್ಕೆ ಬಂದಿರತಕ್ಕಂಥ ಟೈಮಲ್ಲಿ ರಾಮ ಇದ್ದವರು ಫಸ್ಟ್ ಈ ಒಂದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಈ ಸಿಪ್ಪುರ್ಗಾವ್ ಈ ಒಂದು ಪ್ಲೇಸ್ಗೆ ವಿಸಿಟ್ ಮಾಡಿದ್ರಂತೆ ಫಸ್ಟ್ ಪೈಲ. ಮತ್ತು ಅವರು ಇಲ್ಲಿ ಒಂದು ಬಾಣವನ್ನು ಬಿಟ್ಟು ನೀರನ್ನು ತೆಗೆದ್ರು. ಸೊ ಇದೇ ನೋಡಿ ಈ ಹೊಂಡ ಒಳಗಡೆ ನೀರು ಕಾಣ್ತಾ ಇದೆ. ಸೊ ಇದ್ರ ಬದಲು ಸರ್ ಏನು ಹೇಳ್ತಾರಂತ ನೋಡೋಣ. सर काय माहिती. ज्या वेळा रामाने आले त्यावेळेला पाणी नव्हतं इथं. त्याने पाणी स्वतः बांध मारून पाणी काढलेलं आहे. आणि हे कायम पाणी आहे. 12 महिने पाणी स्वच्छ एकदम पाणी पित्याला पाणी आहे. हो 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 बरोबर, चांगलं आहे. ಸೊ ನೋಡ್ಬೋದು ಇದೇ ಒಂದು ಪ್ಲೇಸ್. ಅದು ರಾಮ ಸ್ವತಃ ತನ್ನ ಬಾಣದಿಂದ ಬಾಣವನ್ನು ಬಿಟ್ಟು ನೀರನ್ನು ತೆಗೆದಂಥ ಜಾಗ. ನೀರನ್ನು ಕಾಣ್ಬೋದು, ನಿಮ್ಗೆ ನೋಡ್ಬೋದು, ನೀರನ್ನು ನೋಡ್ಬೋದು ನೀವು ಸ್ವತಃ. ಸೊ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು.
ನಿಸರ್ಗ ಕೂಡ ಅಷ್ಟೇ ಚೆನ್ನಾಗಿದೆ. ಶ್ರಾವಣದಲ್ಲಿ ಅಂತೂ ಬಂದರೆ ರಮಣೀಯ, ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಇಲ್ಲಿ ಚಿಕ್ಕ ಚಿಕ್ಕ ಜಲಪಾತಗಳು, पाणी इथून आता पाणी येते हां पावसाळ्यात पाणी येते हां. धबधबा धबधबा आणि तिकडे 2 धबधबा आहेत. हां हां श्रावण महिन्यात प्रत्येकाने भेट द्यावी. ಹಾಂ ಹಾಂ ಎಸ್, ಶ್ರಾವಣದಲ್ಲಿ ಗೈಸ್ ಎಲ್ಲರೂ ಒಂದ್ಸಲ ಬಂದು ಒಂದು ಟೆಂಪಲ್ನ ವಿಸಿಟ್ ಮಾಡಿ ಅಂತ ನಮ್ಮ ಚಾನಲ್ ಮೂಲಕ ನಿಮಗೆ ಕೇಳ್ಕೊತಾ ಇದ್ದೀವಿ. ಬನ್ನಿ ಗೈಸ್ ಕೆಳಗಡೆ ಹೋಗೋಣ. ಸೊ ಗೈಸ್ ಇನ್ನೊಬ್ಬರು ಸ್ಥಳೀಯ ಶಾಂತಾರಾಮ್ ಕಾಂಬ್ಳೆ ಅವರು ಇಲ್ಲಿದ್ದಾರೆ ನಮ್ಮೊಟ್ಟಿಗೆ. ಇವರು ಸ್ವಲ್ಪ ಮಾಹಿತಿಯನ್ನು ನಮ್ಮೊಟ್ಟಿಗೆ ಶೇರ್ ಮಾಡ್ಕೋತಾ ಇದ್ದಾರೆ. ಬನ್ನಿ ಗೈಸ್ ಇವ್ರ ಒಂದು ಬಾಯಿಂದ ಇಲ್ಲಿಂದ ಏನು ಮಾಹಿತಿ ಐತೆ ಅಂತ ತಿಳ್ಕೊರೋಣ. सर ಹೇಳಿ. राम ज्यावेळी जिथं वनवासाला आलं त्यावेळी ज्या वनवासाला येत असताना त्यांनी निवासस्थान जिथं जिथं केलं त्या ठिकाणी त्यांनी आपलं पूजेचं म्हणजे लिंग स्थापन केलेलं आहे. Yes, yes. जिथं जिथं आपण स्थान मांडल त्या ठिकाणी त्यांनी लिंग स्थापन केलेलं आहे. मग तसंच ह्या ठिकाणी वस्ती मांडत येत असताना इथं वस्ती झालेल्या आहे. 1-2 दिवस असेल, 4 दिवस असेल वस्ती केलेलं आहे. मग त्यावेळी त्यांचा असा नीती नियम होता की वस्ती मांडली आणि सकाळी सूर्य उगवायच्या अगोदर 5:30च्या दरम्यान त्यांनी लिंग स्थापन करायचं. लिंग स्थापन करून त्यांनी त्या लिंगाला जल असून दे, फूल असून दे, फळ असून दे, काय दूध दुभतं असून दे, कंदमुळं असून दे, ती अर्पण करायची आणि मग तिथनं पुढं त्यांनी काय असेल ते फळ फळावर प्राशन करायचं. असं त्यांचा नीती नियम होता. मग असंच असताना इथं आल्यानंतर इथं सुद्धा त्यांनी लिंग स्थापन केलं. लिंग स्थापन केल्यानंतर त्यांनी काय केलं, आता इथं आजूबाजूला घनदाट अरण्य होतं. त्यावेळी पशु पक्षी सुद्धा यायला भीत होतं. असं घनदाट अरण्य होतं. त्यावेळी काय केलं, इकडे तिकडे बघितलं तर त्याने काही मिळेना, पाण्याचा तर उगम काय समजेना. मग त्यावेळी काय केलं, भात्यातून बाण काढलेला आहे आणि लिंग स्थापन करून भात्यातून बाण काढून बाण मारायला इथं बाण मारलेला आहे. यस यस. त्या ठिकाणी टाक्याची हिर म्हणतात, त्या हिरीत बाण मारायला आहे रामाने. आणि ते अंत आणि पार आहे. किती बी तुम्ही काही घातलासा, पायपा घातलासा तर ते अंत आणि पार आहे. त्याला असं पोच होईत नाही एवढं असं. आणि पाण्याचा उगम मोठा आहे. यस यस. आणि पाणी आटत नाही. उन्हाळ्यापासून पाणी असते तिथं. मग ह्या ठिकाणी पाणी त्यांनी काढलं बाण मारून आणि ते पाणी लिंगावर अभिषेक केलेला आहे. अभिषेक. आतमध्ये लिंग आहे, हां त्या लिंगावर अभिषेक केलेला आहे. असं श्रीरामाने हे केलेलं आहे. मग ते आपल्या ह्याच्यामध्ये आपण जिथे जिथे लिंग स्थापन केलं त्या आपल्या लिंग स्थापन केल्यामुळे आपलं काहीतरी नाव असून दे म्हणून रामलिंग. रामलिंग असं रामलिंग. असं नाव. आणि ह्या ठिकाणचं पुरातन काळामध्ये शिवापूर गाव नाव. शिवापूर. शिवापूर त्याला शिवापूर म्हणा येत नाही म्हणून शिपूर असं म्हणतात. ಶಿಪ್ಪೂರ್ ಸೊ ಗೈಸ್ ನೋಡಿದ್ರಲ್ವಾ ಇವತ್ತಿನ ಈ ರಾಮಲಿಂಗೇಶ್ವರ ಟೆಂಪಲ್ ವ್ಲಾಗ್ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಯಾರೆಲ್ಲ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನ ಒತ್ತಿ. ಇದರಿಂದ ನಾವು ಮುಂದೆ ಹಾಕುವಂಥ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ನೇರವಾಗಿ ಬರುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.